ನುಡಿದಂತೆ ನಡೆಯಿರಿ, ಜಾರಿಕೊಳ್ಳಬೇಡಿ. ಬಾದಾಮಿ ಉದ್ಘಾಟನೆಯಲ್ಲಿ ಖಾಜೆಯ ಆಕ್ರೋಶ. ಭೂಸ್ವಾಧೀನ ಪೂರ್ಣವಾಗಿದ್ದರೂ ಕಾಮಗಾರಿ ವಿಳಂಬಕ್ಕೆ ಖಂಡನೆ. ಸಚಿವ ಸೋಮಣ್ಣ ಅವರಿಗೆ ಮನವಿ ಸಲ್ಲಿಕೆ. ಅಮೃತ್ ಭಾರತ ಯೋಜನೆಯಡಿ ಅಭಿವೃದ್ಧಿಗೊಂಡ ಬಾದಾಮಿ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಅವರು ಕೇಂದ್ರ ರೈಲು ಸಚಿವ ವಿ ಸೋಮಣ್ಣ ಎದುರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಭೂಮಿ ಕೊಟ್ಟಿಲ್ಲ ಎಂದು ಹೇಳಿ ಕರ್ತವ್ಯದಿಂದ ಜಾರಿಕೊಳ್ಳಬೇಡಿ. ಈಗಾಗಲೇ ಭೂಸ್ವಾಧೀನ ಪ್ರಕ್ರಿಯೆ ಬಹುತೇಕ ಪೂರ್ಣಗೊಂಡಿದೆ. ಮಾತಿನಂತೆ ಕೆಲಸ ಮಾಡಿ ಎಂದು ಖಾಜೆಯವರು ನೇರವಾಗಿ ಸಚಿವರನ್ನು ಪ್ರಶ್ನಿಸಿದರು. 2013ರಲ್ಲಿಯೇ ಬಾಗಲಕೋಟ್ ಭಾಗದಲ್ಲಿ 580 ಎಕರೆ ಭೂಮಿ ರೈಲ್ವೆ ಇಲಾಖೆಗೆ ಹಸ್ತಾಂತರವಾಗಿದೆ. 2020ರಲ್ಲಿ ಚಿಕ್ಕೋಡಿ ಭಾಗದಲ್ಲಿ 308 ಎಕರೆ ಭೂಮಿ ನೀಡಲಾಗಿದೆ. ಜಮಖಂಡಿ ವ್ಯಾಪ್ತಿಯಲ್ಲಿಯೂ ಬಹುತೇಕ ಭೂಮಿ ಹಸ್ತಾಂತರಗೊಂಡಿದ್ದು, ಅಲ್ಪ ಪ್ರಮಾಣದ ಸಮಸ್ಯೆಗಳನ್ನು ಹೊರತುಪಡಿಸಿದರೆ ಕಾಮಗಾರಿ ಪ್ರಾರಂಭಕ್ಕೆ ಯಾವುದೇ ತೊಂದರೆಗಳಿಲ್ಲ ಎಂದು ತಿಳಿಸಿದರು. ಕಾರ್ಯಕ್ರಮದ ವೇಳೆ ಖಾಜೆಯವರು ಸಚಿವರನ್ನ ಪ್ರಶ್ನಿಸಿದಾಗ ಪೊಲೀಸರು ಮಧ್ಯಪ್ರವೇಶಿಸಿ ಅವರನ್ನು ತಡೆಯಲು ಯತ್ನಿಸಿದರು. ಆದರೂ ಖಾಜೆಯವರು ಹಠ ಬಿಡದೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಚಿವರಿಗೆ ಸಲ್ಲಿಸಿದರು. ಮನವಿಯಲ್ಲಿ ಲೋಕಾಪುರದವರೆಗೆ ನಿರ್ಮಾಣಗೊಂಡ ಮಾರ್ಗದಲ್ಲಿ ತಕ್ಷಣ ಪ್ಯಾಸೆಂಜರ್ ರೈಲು ಪ್ರಾರಂಭಿಸುವುದು, 2027ರೊಳಗೆ ಕುಡ್ಚಿವರೆಗೆ ಕಾಮಗಾರಿ ಪೂರ್ಣಗೊಳಿಸುವುದು, ಲೋಕಾಪುರ್ ಧಾರವಾಡ ಹೊಸ ರೈಲು ಮಾರ್ಗ ನಿರ್ಮಾಣ, ವಿಜಯಪುರ ತಿರುಪತಿ ಹಾಗೂ ವಿಜಯಪುರ ವಾಸ್ಕೋಡಿಗಾಮ ರೈಲುಗಳ ಆರಂಭ, ವಿಜಯಪುರ ಬಾಗಲಕೋಟ್ ಮಾರ್ಗದಲ್ಲಿ ವಂದೇ ಭಾರತ ರೈಲು ಚಾಲನೆ ಸೇರಿದಂತೆ ಬಾದಾಮಿ ರೈಲು ನಿಲ್ದಾಣಕ್ಕೆ ಇಮ್ಮಡಿ ಪುಲಕೇಶಿ ಹೆಸರು ನಾಮಕರಣ, ಬಾಗಲಕೋಟ್ ನಿಲ್ದಾಣದಲ್ಲಿ ಶೌಚಾಲಯ, ಹಿರಿಯ ನಾಗರಿಕರಿಗೆ ಹಾಗೂ ಅಂಗವಿಕಲರಿಗೆ ಬ್ಯಾಟರಿ ಕಾರು ವ್ಯವಸ್ಥೆ, ಹೆಚ್ಚುವರಿ ಗೇಟ್ ನಿರ್ಮಾಣ ಹಾಗೂ ಸ್ವಚ್ಛತೆ ಕಾಪಾಡುವಂತೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಸದರಾದ ಪಿಸಿ ಗದ್ದಿಗೌಡರ್, ರಾಜ್ಯಸಭಾ ಸದಸ್ಯರಾದ ನಾರಾಯಣ್ ಬಾಂಡ್ಗೆ, ವಿಧಾನ ಪರಿಷತ್ ಸದಸ್ಯರಾದ ಹನುಮಂತ್ ನಿರಾಣಿ, ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ, ರೈತ ಮುಖಂಡರಾದ ಸುಭಾಷ್ ಶಿರ್ಬೂರ್, ಉದ್ಯಮಿಗಳಾದ ಗಣಪತರಾವ್ ಹಜಾರೆ, ನೀಲಕಂಠ ಮುತ್ತೂರ್, ಡಾ ರವಿ ಜಮಖಂಡಿ, ಬಸವರಾಜ್ ತೆಗ್ಗಿ, ಮೈನುದ್ದೀನ್ ಖಾಜಿ, ಬ್ರಿಜ್ ಮೋಹನ್ ಢಾಗಾ, ದಯಾನಂದ ಬಿಜ್ಜರಗಿ, ಪ್ರೇಮಾ ರಾಠೋಡ್, ಜಯಶ್ರೀ ಗುಳ್ಬಾಳ್ ಉಪಸ್ಥಿತರಿದ್ದರು. ಸರ್ಕಾರ ಮಾಡ್ತಾ ಇದ್ದಾರೆ ಹೇಳಕ್ಕೆ ನಿಂತಾರೆ, ಮೋದಿ ಮಾಡ್ತಾರೆ ಅಂತ ಹೇಳಕ್ಕೆ 1,000 ಕೋಟಿ ಖರ್ಚಾದ್ರೆ 1000 ನೀವ ಮಾಡಿರಿ, ಮಾಡಕತ್ತಿರೋದು ಅದನ್ನ ಗಾಡಿ ಚಾಲು ಮಾಡ್ರಿ.